ಡಿಸಿಎಂ ಸ್ಥಾನದಿಂದ ರಾಜೀನಾಮೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಸಂವಿಧಾನದ ಬದಲಿಸುವ ಹೇಳಿಕೆ ಖಂಡಿಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಗುರುವಾರದಂದು ಬಿಜೆಪಿ 10 ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದ ಡಿಕೆ ಶಿವಕುಮಾರ್ ಅವರು ಮುಸ್ಲಿಮರಿಗಾಗಿ ಸಂವಿಧಾನ ಬದಲಿಸುವ ಹೇಳಿಕೆ ನೀಡಿರುವ ಡಿಕೆ ಶಿವಕುಮಾರ್ ಅವರ ಮಾತನ್ನು ಖಂಡಿಸಿ ರಾಜೀನಾಮೆ ನೀಡುವಂತೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆಗಳ ಕೂಗುವುದರ ಮೂಲಕ ಪ್ರವಾಸಿ ಮಂದಿರದಿಂದ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಪ್ರತಿಭಟನೆಯ ರ್ಯಾಲಿಯು ಮದಕರಿ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಅನೇಕ ಬಿಜೆಪಿಯ ಪ್ರಮುಖ ಮುಖಂಡರು ಮಾತನಾಡುತ್ತಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಲಿತರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಎಂದು ಪ್ರಚಾರ ಮಾಡಿಕೊಂಡು ಬಂದು ಈಗ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಓಲೈಕೆಗೆ ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಕೆ ನೀಡಲು ಮುಂದಾಗಿರುವ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅವರ ಹೇಳಿಕೆಯನ್ನ ಹಾಗೂ ಅಧಿವೇಶನದ ಸಂದರ್ಭದಲ್ಲಿ 18 ಜನ ಶಾಸಕರನ್ನು 6 ತಿಂಗಳ ಅಮಾನತುಗೊಳಿಸಿರುವ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಇವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಂಜೀವ್ ರೆಡ್ಡಿ ಹಾಗೂ ಕೂಡ್ಲಿಗಿ ತಾಲೂಕು ಮಂಡಲ ಅಧ್ಯಕ್ಷರಾದ ಕಾಮಶೆಟ್ಟಿ ನಾಗರಾಜ್, ನಿಕಟಪೂರ್ವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದುರ್ಗದ ಸೂರ್ಯ ಪಾಪಣ್ಣ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ದೀನಾ, ಬಿಜೆಪಿ ಎಸ್ಸಿ ಮೋರ್ಚಾದ ತಾಲೂಕು ಅಧ್ಯಕ್ಷರಾದ ಎಸ್ ದುರ್ಗೇಶ್ ರವರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಿರುವ ಅನುದಾನದ ಹಣವನ್ನು ಸರ್ಕಾರವು ಬೇರೆ ಉದ್ದೇಶಗಳಿಗೆ ದುರ್ಬಳಕೆ ಮಾಡಿಕೊಂಡು ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಮಾತನಾಡುತ್ತಾ ಡಿಕೆ ಶಿವಕುಮಾರ್ ನೀಡುತ್ತಿರುವಂತಹ ಹೇಳಿಕೆಯನ್ನು ಖಂಡಿಸಿ ಕೂಡಲೇ ಡಿಸಿಎಂ ಸ್ಥಾನದಿಂದ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ನಾಯ್ಕ, ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಶಾರದಾ ಕುಂಬಾರ, ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಗುರಿಕಾರ್ ರಾಘವೇಂದ್ರ, ಸಚಿನ್ ಕುಮಾರ್, ಸಿದ್ದೇಶ್ ಸೋಲ್ದಳ್ಳಿ, ರಾಜಣ್ಣ ಎಲ್, ಪವಿತ್ರಾಬಾಯಿ, ಲಕ್ಷ್ಮೀಬಾಯಿ, ಶಿಲ್ಪಾ, ಬಸವರಾಜ್, ನಾಗರತ್ನಮ್ಮ, ಖಾನ, ಮಡಗು, ದುರ್ಗೇಶ್, ಫಕೀರಪ್ಪ, ಶಾಂತನಹಳ್ಳಿ, ವೀರಭದ್ರಪ್ಪ, ಭರತ್ ಹಾಗೂ ವಾಗೇಶ್ ಮೂರ್ತಿ, ಅಮಲಾಪುರದ ಸುದರ್ಶನ್, ಸುರೇಶ್, ಬೋರಣ್ಣ ಹಳ್ಳಿ, ಬಸವರಾಜ್ ಇನ್ನು ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಇದು ಅನ್ಯಾಯ ಮತ್ತು ಸಂವಿಧಾನ ವಿರೋಧಕ್ಕೆ ಹೇಗೆ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ಸಂದರ್ಭ ಬಂದರೆ ನಾವು ರಾಷ್ಟ್ರವನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ತೋರಿಸಿದ್ದಾರೆ. ಸಂವಿಧಾನದ ನಮ್ಮ ಮನೆಯ ಪುಸ್ತಕವಲ್ಲ, ಅದು ಮಹನೀಯರು ಶ್ರದ್ಧೆಯಿಂದ ನಮ್ಮತಕ್ಕಂಥ ಒಂದು ಪವಿತ್ರ ಗ್ರಂಥ. ತುಂಬ ತಿಳಿಯತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ನೀವು ಏನು ಮುಸಲ್ಮಾನರಿಗೆ 4% ಕೊಡುವ ಮುಖಾಂತರ ಧರ್ಮದ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂವಿಧಾನದ ಕೆಲಸವನ್ನು ಮಾಡ್ತೀವಿ. ಕೂಡ ನಿಲ್ಲಬೇಕು. ಹಿಂದೆ ಕಾಂಗ್ರೆಸ್ ಇದೇ ಮಾಡಿದ್ರೆ ದೇಶ ವಿಭಜನೆ ಆಗಿದ್ದು, ಮತ್ತೊಂದು ದೇಶ ವಿಭಜನೆ ತಂತ್ರವನ್ನು ನಿಮ್ಮ ಮೂಲಕ ನೀವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮನಸ್ಸು. ದಯವಿಟ್ಟು ಅವನ್ನ ಪ್ರಶ್ನೆ ಮಾಡ್ತಕ್ಕಂಥ ನಮ್ಮ ಶಾಸಕರು ಸರಳ ಅಧ್ಯಕ್ಷರನ್ನ ಸಸ್ಪೆಂಡ್ ಮಾಡಿದ್ದೀರಿ. ಅದು 6 ತಿಂಗಳ ಕಾಲ ಅಲ್ಲ. ರಮೇ ನಿಮಗೆ ಏನಾದ್ರು ಕಾನೂನು ಗೊತ್ತಿಲ್ಲ. ಯಾವುದೇ ಶಾಸಕರನ್ನ 6 ಹೆಚ್ಚು ಕಾಲ ಸಸ್ಪೆಂಡ್ ಮಾಡಿದ್ವಿ. 6 ತಿಂಗಳು ನಾವು ಸಸ್ಪೆಂಡ್ ಮಾಡಿದ್ದೀರಿ. ಇಲ್ಲಿ ನಿಮ್ಮ ಸರ್ವಜ್ಞ ಗೌರವ ಅಂದರೆ ನಮಗೆ ಬಹುಮತ ನಾವೇನಾದ್ರು ಮಾಡ್ತೀವಿ ಅನ್ನೋ ಒಂದು ದುರಂಕಾರದ ಸಮಾಧಾನ ನೀಡಿದ್ದೀರಿ. ಜನ ಕೂಡ ಹೇಳಿದರೆ ನಿಮ್ಮ ದುರಂಕಾರವನ್ನು ಇಳಿಸ್ತಾರೆ. ನಿಮ್ಮನ್ನು ಶಾಶ್ವತವಾಗಿ ಮನೆ ಕಳಿಸುವಂಥ ದಿನ ದೂರ ಇಲ್ಲ. ನೀವು ನಿಮ್ಮೊಳಗೆ ಇಟ್ಕೊಂಡು ನಿಮ್ಮನ್ನು ಚುನಾವಣೆ ಮಾಡೋಕ್ಕಾಗಲ್ಲ. ಹಿಂದೆ ನೀವು ಅಂಬೇಡ್ಕರ್ ಮೋಸ ಮಾಡಿದ್ದು ಜಗತ್ತಿಗೆ ಗೊತ್ತಾಗಿದೆ. ಅವರು ಹೆಸರು ಹೇಳ್ಕೊಂಡು ಮಾಡಿತ್ತು. ನಿಮ್ಮ ಶ್ರೇಷ್ಠ ಸ್ವಚ್ಛ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಹೇಳಿದ್ರೆ ಸಂವಿಧಾನ ನಿಮ್ಮ ಸಂವಿಧಾನ ಇದರ ನಿಮ್ಮ ರಾಷ್ಟ್ರ ನಿಮ್ಮ ಮುಖಂಡ ಕಳಿಸಿ ಬಿಟ್ಟಿದೆ. ನೀವು ಹಿಂದೆ ಅಂಬೇಡ್ಕರ್ ಕೂಡ ತೀರ್ಕೊಂಡಾಗ ಅವರಿಗೆ ಶವ ಸಂಸ್ಕಾರಕ್ಕೆ ಸ್ಥಳ ಕೊಡಲಿಲ್ಲ. ಅವರ ಶವರಿಕೆಯನ್ನು ನೀಡ್ತಾ ಇದ್ದಾರೆ. ಹೇಳಿ ಸರ್ಕಾರ ಇವತ್ತು ಎಲ್ಲ ದಲಿತರಿಗೆ ಮತ್ತು ವಾಲ್ಮೀಕಿ ಜನಾಂಗಕ್ಕೆ ಆಗತಕ್ಕಂಥ ಸೌಲಭ್ಯಗಳನ್ನ ವಂಚಿಸಿ ಎಲ್ಲ ಅನ್ಯಾಯ ಮಾಡಿ ಮತ್ತೆ ಮರುಕಳಿಸಿ ಯಾವ್ದಾದ್ರು ಪುಸ್ತಕ ನೀವು ಕೊಡ್ರಿ. ನಾವು ಯಾರು ವಿರೋಧಿಗಳಲ್ಲ. ನೀವು ನಮ್ಮ ಎಸ್ಸಿ ಜನಾಂಗ ಮತ್ತು ಹಿಂದಿ ಮುಂದುವರೆದ್ರೆ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಮುಂದುವರಿಸಕ್ಕಾಗುತ್ತಂತೆ ಅಂತ ಒಂದೆರಡು ಮಾತುಗಳು ಮುಗಿಸುತ್ತೇನೆ. ಮಾಡ್ತಕ್ಕಂಥ ಎಷ್ಟೋ ಹಗಲಿರುಳು ಎಷ್ಟೋ ಸಂಪಾದನೆ ಮಾಡಿ ನಾವು
ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದನ್ನು ಇದನ್ನೇ ಚೇಂಜ್ ಮಾಡಬೇಕಂತ ಅವರು ಇವತ್ತು ಮಾತಾಡಿದ್ದಾರೆ. ಅವರೆಲ್ಲ ಇವತ್ತು ಎಷ್ಟು ಡಿ ಕೆ ಶಿವಕುಮಾರ್ಗಳು ಎಷ್ಟು ಇಂಥವ್ರು 100 ಜನ ಬಂದ್ರೂ ಇದನ್ನ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಇವತ್ತು ಇಷ್ಟು ಹೋರಾಟ ಮಾಡಿದ್ವಿ, ಇನ್ನೂ ಇದನ್ನ ಮುಂದುವರಿಸಿದ್ರೆ ನಾವು ಇನ್ನೂ ಹೊರಗಡೆ ಬಂದು ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾವು ನಿಮ್ಮೆಲ್ಲರ ಮುಂದೆ ತಿಳಿಸ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಭಟನೆಯಲ್ಲಿ ಮಾತನಾಡಿದಂತ ಹೀನಾ ಮಂಜುನಾಥ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಹೆಸರನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇವಲ ಒಂದು ಸಮುದಾಯವನ್ನು ಓಲೈಸುವುದಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ದಟ್ಟ ತರುವಂಥ ತೀರ್ಮಾನಗಳನ್ನು ಇಲ್ಲಿವರೆಗೆ ಮಾಡಿಕೊಂತ ಬಂದಿದ್ದಾರೆ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬಂಧುಗಳೇ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಈ ನಾಡಿನ ಅಲ್ಪಸಂಖ್ಯಾತರಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಬಂದಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತು ಇವರು ಈ ಒಂದು ನಡವಳಿಕೆಯಿಂದಲೇ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಕೆಗಳನ್ನು ಇವತ್ತು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಮುಂದೊಂದು ದಿನ ಈ ಕರ್ನಾಟಕವನ್ನ ಮಿನಿ ಪಾಕಿಸ್ತಾನ ಮಾಡಲಿಕ್ಕೆ ಈ ಕಾಂಗ್ರೆಸ್ನವರು ಹೊರಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವತ್ತಿನ ಮೊನ್ನೆ ನಡೆದಂಥ ಬಡ್ಜೆಟ್ ಒಂದು ಇದರಲ್ಲಿ 18 ಜನ ಈ ಒಂದು ನ್ಯಾಯವನ್ನು ಕೇಳಿದಂಥ BJP ಶಾಸಕರನ್ನು 18 ಜನ ಶಾಸಕರನ್ನು ಅಮಾನತು ಮಾಡುವಂಥ ಒಂದು ಬಹಳ ನ್ಯಾಯವಾದಂಥ ಕೃತ್ಯವನ್ನು ಈ ರಾಜ್ಯದ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಮಾಡಿದ್ದಾರೆ. ಈ ಕೂಡಲೇ 18 ಶಾಸಕರ ಅಮಾನತನ್ನು ರದ್ದುಪಡಿಸಬೇಕು. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕಂತ ಹೇಳಿ ಈ ಮೂಲಕ ನಾನು ಕೂಡ್ಲಿಗಿ ಮಂಡಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ರಾಜ್ಯಾದ್ಯಂತ ನಮ್ಮ ಪಕ್ಷ ಇವತ್ತು ಈ ಒಂದು ಹೇಳಿಕೆಯನ್ನು ಖಂಡಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ನೀವು ನಡವಳಿಕೆ ಸರ್ಕಾರ ನಡೆಸಿದ್ರೆ ಪ್ರತಿ ಬೂತಿನಲ್ಲಿ ಕೂಡ ನಾವು ಪಕ್ಷವನ್ನು ನಿಮ್ಮ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದಾರೆ, ನಮ್ಮ ಕಾರ್ಯಕರ್ತರು ರೆಡಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.